ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಮುಂದಿನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬೇಗ ಬರುತ್ತೆ. ಈ ಡಿಸೈನ್ಗೆ ನಾನು 11.0.7 mm ನೀಡಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. 6 ಎಳೆ ದಾರನ ಗಂಟಕ್ಕೆ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀವು ಸೀರೆಗೆ ಈ ಡಿಸೈನ್ ಹಾಕೋದಿದ್ರೆ ಪಲ್ಲು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್. ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶ. ಈ ಸ್ಟೆಪ್ಪನ್ನು ಬೇಸ್ ಲೈನ್ ಆಗಿ ಸೆಕೆಂಡ್ ಸ್ಟೆಪ್ ಅಂತ ಮಾಡ್ಕೋಬೋದು. ಆದರೆ ಇಲ್ಲೂ ಒಂದೇ ಸ್ಟೆಪ್ಪಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿಂದ ಮತ್ತೆ 3 ಚೈನ್ ಹಾಕಿದ ನಂತರ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ, ಇಲ್ಲಿ ಸಿಲ್ವರ್ ಬೀಡ್ ಕಲರ್ ತಗೋತಾ ಇದ್ದೀನಿ. ಎಲ್ಲಾನು ಸ್ಮಾಲ್ ಸೈಜ್ ಬೀಡ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ 3 ಚೈನ್ನ ಹಾಕೋತೀನಿ. ಇಲ್ಲಿ 3 ಚೈನ್, ಬೀಡ್ ಲಾಕ್ ಆ್ಯಂಡ್ 3 ಚೈನ್ ಹಾಕಿ ಬಟ್ಟೆಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಫಸ್ಟು ನೋಡಿಕೊಂಡು ಒಂದು 2 ಪಾಯಿಂಟ್ ಆಗುವಷ್ಟು ಒಳಗಡೆ, ಅಂದರೆ ಈ 6 ಚೈನ್ ಹಾಕಿ ನಾವು ಬೀಡೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಇದು ಒಂದು ಯು ಶೇಪಲ್ಲಿ ಬರಬೇಕು. ಸೊ ಹಾಗಾಗಿ 2 ಪಾಯಿಂಟ್ ಆಗುವಷ್ಟು ಒಳಗಡೆ ಇಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ನೀವು 2 ಸ್ಟೆಪ್ಪಲ್ಲಿ ಮಾಡ್ತೀರಂದರೆ ಇದೇ ರೀತಿ ಬೇಸ್ ಲೈನ್ ಹಾಕ್ತಾ ಹೋಗಬೇಕಾಗುತ್ತೆ. ಅಲ್ಲಿಂದ ಆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಫಸ್ಟ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡ ನಂತರ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಅಲ್ಲಿ ಬೀಡ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ದಾರಾನ ತಂದು 2ರಲ್ಲೊಂದು ಡಬಲ್ ಕ್ರೋಶ ಕಂಬ. ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ 2 ದಾರನ ಒಂದು ಮಾಡಬೇಕು, ಮತ್ತೆ 2 ದಾರನ ಒಂದು ಮಾಡಬೇಕು. ಈ 3 ಚೈನ್ ಗ್ಯಾಪಲ್ಲಿ ನಾವು ಎಷ್ಟು ಇರಿಸುತ್ತೆ ಅಷ್ಟನ್ನು ಇಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ಕಂಬಗಳ ಲೆಂತು ಸೇಮ್ ಆಗಿರಲಿ. ಒಂದು ಚಿಕ್ಕದು ಒಂದು ದೊಡ್ಡದಾದರೆ ಡಿಸೈನ್ ಈವನ್ ಆಗಿ ಬರಲ್ಲ. ಇದು
ಇದು ಅಂತಲ್ಲ, ಯಾವುದೇ ಡಿಸೈನ್ ಆದರೂ ಕಂಬಗಳನ್ನು ಹಾಕಬೇಕಾದ್ರೆ ನೀಟಾಗಿರಬೇಕು, ಹಾಗೆ ಒಂದೇ ಲೆಂತಲ್ಲಿರಬೇಕು. ಇಲ್ಲಿ ಬೀಡನ್ನ ಒಂದು ಸೈಡಲ್ಲಿ ನಾನು 7 ಕಂಬಗಳನ್ನ 7 ಡಬಲ್ ಕ್ರೋಶಗಳನ್ನ ಹಾಕೋತಾ ಇದ್ದೀನಿ. 7 ಡಬಲ್ ಕ್ರೋಶ ಹಾಕಿದ್ಮೇಲೆ 1 2 ಆ್ಯಂಡ್ 3 ಇಲ್ಲಿ 3 ಚೈನನ್ನು ಹಾಕೋತಿದ್ದೀನಿ. 3 ಚೈನ್ನ ಹಾಕಿ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ 2ರಲ್ಲೊಂದು, ಮತ್ತು ಬೀಡನ್ನ ಇನ್ನೊಂದು ಸೈಡಿಗೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ 2ರಲ್ಲೊಂದು ದಾರನ ತಂದು ಕಂಬನ ಮಾಡಬೇಕು. ಡಬಲ್ ಕ್ರೋಶ ಕಂಬನ ಮಾಡಬೇಕಿಲ್ಲಿ. ರೈಟ್ ಸೈಡಲ್ಲಿ ನಾವು ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಅಷ್ಟೇ ಲೆಫ್ಟ್ ಸೈಡಲ್ಲಿ ಕೂಡ ಇಲ್ಲಿ ಕಂಬಗಳನ್ನ ಮಾಡ್ಕೋಬೇಕು. ಮಿಡಲಲ್ಲಿ ಹಾಕಿರೋ 3 ಚೈನ್ಗೆ ನಾವು ಲಾಸ್ಟಲ್ಲಿ ಕುಚ್ಚನ್ನು ಕಟ್ಕೋಬೇಕು. ಬೀಡನ್ನ ಇನ್ನೊಂದು ಭಾಗದಲ್ಲಿ ಕೂಡ ನಾನು 7 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. 7 ಡಬಲ್ ಕ್ರೋಶ ಕಂಬ ಆದಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಗ್ಯಾಪ್ಗೆ ಹೋಗಿ ಒಂದು ಸಿಂಗಲ್ ಕ್ರೋಶನ ಅಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶನ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ 2 ಸತಿ ನಾವು ಲಾಕ್ ಮಾಡಿರ್ತೀವಿ, ಅದರಲ್ಲಿ ಮೊದಲನೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಮತ್ತು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೋಬೇಕು. ಈ ಸ್ಟೆಪ್ಪಲ್ಲಿ ನಾನು ಯಾವುದೇ ರೀತಿ ನೆಕ್ಸ್ಟ್ ಬೀಡ್ಗಳನ್ನ ಹಾಕ್ತಾಯಿಲ್ಲ. ನಿಮಗೆ ಈ ಒಂದು ನಾವು ಫ್ರಂಟ್ ಸೈಡ್ಗೆ ತಿರುಗಿಸಿದ ಮೇಲೆ ಬೀಡ್ ಬೇಕು ಅಂದರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಸಿಂಗಲ್ ಕ್ರೋಶಗಳನ್ನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಪ್ರತಿಯೊಂದು ಕಂಬಗಳು ಏನಿರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶಗಳನ್ನ ಇಲ್ಲಿ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಬ್ಯಾಕ್ ಸೈಡಿಗೆ ತಿರುಗಿಸಿ ನಾವು ಏನು ಕಂಬಗಳನ್ನ ಮಾಡಿರ್ತೀವೋ ಆ ಕಂಬದಲ್ಲಿ ಹೋಲ್ ಕಾಣಿಸುತ್ತೆ ಮೇಲೆ ಚೈನ್ ಹಾಕಿದ್ರಲ್ಲಿ. ಸೊ ಆ ಪ್ರತಿಯೊಂದು ಹೋಲ್ಗೂ ಇಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಬೀಡ್ ಬೇಕು ಅಂತಂದರೆ ಒಂದು ಬೀಡು ಒಂದು ಸಿಂಗಲ್ ಕ್ರೋಶ, ಒಂದು ಬೀಡು ಒಂದು ಸಿಂಗಲ್ ಕ್ರೋಶ ಹೀಗೂ ಮಾಡ್ಬೋದು. ಇಲ್ಲ ಪ್ರತಿಯೊಂದು ಹೋಲ್ಗೂ ಬೀಡನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇಲ್ಲಿ 3 ಚೈನಿಗೆ ಕೂಡ 3 ಸಿಂಗಲ್ ಕ್ರೋಶಗಳನ್ನ ಇಲ್ಲಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಹಾಗೆ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ. ಯಾವ ಕಂಬನೂ ಕೂಡ ಸ್ಕಿಪ್ ಮಾಡಿದೆ. ಪ್ರತಿಯೊಂದು ಕಂಬದ ಮೇಲೂ ಹೋಲ್ಗೂ ನೋಡಿಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಇಲ್ಲಿ ಎಲ್ಲ ಕಂಬದ ಮೇಲೂ ಸಿಂಗಲ್ ಕ್ರೋಶಗಳನ್ನ ಹಾಕಿದ ನಂತರ ಬಟ್ಟೆಗೆ ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಸ್ವಲ್ಪ ದಾರನ ಮೇಲೆತ್ತಿ ರೌಂಡ್ ವೀಡ್ನ ಆ್ಯಡ್ ಮಾಡ್ಕೋಬೇಕು.
ಇದು ಸ್ವಲ್ಪ ಬಿಗ್ ಸೈಜ್ ರೌಂಡ್ ಬೀಡು ಪ್ಲೇನ್. ನಿಮಗೆ ಇಲ್ಲಿ ಬೇರೆ ಯಾವುದದು ಕಟ್ಟಿಂಗಲ್ಲಿ ಬರುತ್ತೆ, ಬೇರೆ ಯಾವುದು ಬೀಡ್ಸ್ ಬೇಕಂದ್ರೂ ಯೂಸ್ ಮಾಡ್ಕೋಬೋದು ನಿಮ್ಮ ಬೀಡಲ್ಲಿ ನಿಮ್ಮ ಸೆಲೆಕ್ಷನು. ಬೀಡನ್ನ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಅಲ್ಲಿ ಮಾಡ್ಕೋಬೇಕು. ಸಿಂಪಲ್ ಆಗಿದೆ ಈ ಡಿಸೈನ್ನ. ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು. ಸ್ಟಾರ್ಟಿಂಗ್ ಡೈರೆಕ್ಟಾಗಿ ಬಟ್ಟೆಗೆ ಹಾಕೋಬೋದು, ಒಂದು ಸ್ಯಾಂಪಲ್ ಪೀಸ್ಗೆ ಹಾಕ್ಕೊಂಡು ಆಮೇಲೆ ಬಟ್ಟೆಗೆ ಹಾಕ್ಕೊಳ್ಳಿ. ಇಲ್ಲಿ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಮತ್ತೆ 3 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಅಲ್ಲಿಂದ 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಫಸ್ಟು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ಎಳಿಬೇಡಿ, ಎಳಿದರೆ ಬಟ್ಟೆ ರಿಂಕಲ್ಸ್ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಇಲ್ಲಿ ತುಂಬಾ ಆರ್ಜು ಫೋಲ್ಡ್ ಆಗಿಬಿಡುತ್ತೆ. ಸೊ ಆದಷ್ಟು ಲೂಸಾಗೇ ಇರಲಿ. ಹಾಗೆ ನೋಡ್ಕೊಳ್ಳಿ ಸರಿ ಎಲ್ಲಿಗೆ ಬರುತ್ತೆ ಅಂತ. ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆಮೇಲೆ 2 ಪಾಯಿಂಟ್ ಆಗೋಷ್ಟು ಒಳಗಡೆಗೆ ಲಾಕ್ ಮಾಡಿ. ಒಂದು ಆರ್ಜು ಯು ಶೇಪಲ್ಲಿ ಬರಬೇಕು. ಅಲ್ಲಿಂದ ಮತ್ತೆ 3 ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋತಿದ್ದೀನಿ. ಆ 3 ಚೈನ್ ಒಳಗಡೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಒಂದ್ಸಲ ಸಿಂಗಲ್ ಕ್ರೋಶ ಆದಮೇಲೆ ಸುಜ್ಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ನೆಕ್ಸ್ಟ್ 3 ಚೈನ್ ಏನಿದೆ ಅಲ್ಲಿ ಹೋಗಿ ದಾರನ ತಂದು ಎರಡರಲ್ಲೊಂದು ಬೀಡ್ ಅಕ್ಕಪಕ್ಕ ಇಲ್ಲಿ 7 ಚೈನ್ನ ಡಬಲ್ ಕ್ರೋಶ ಕಂಬಗಳು ಹಾಗೆ ಮಿಡ್ಲಲ್ಲಿ 3 ಚೈನ್ನ ಹಾಕೋಬೇಕು. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶ ಮೇಲೂ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿಂದ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಪ್ರತಿ ಕಂಬದ ಮೇಲೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಪ್ರತಿ ಕಂಬದ ಮೇಲೆ ಹೋಲ್ಗಳು ನೀಟಾಗಿ ಕಾಣಿಸುತ್ತೆ. ಸೊ ಆ ಪ್ರತಿ ಹೋಲಿಗೂ ಒಂದೊಂದು ಸಿಂಗಲ್ ಕ್ರೋಶನ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ದಾರನ ಸ್ವಲ್ಪ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗ್ ಕೂಡ ನಾವು ಆರ್ಚನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಬೀಡ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಕೂಡ ಎಂಡಲ್ಲಿ ಬೀಡನ್ನ ಆ್ಯಡ್ ಮಾಡಿಕೊಂಡು 2 ಸತಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಅಥವಾ 3 ಚೈನ್ನ ಹಾಕ್ಕೋಬೇಕು.
ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಮೇಲೆ ಇಟ್ಕೋಬೇಕು. ಇಲ್ಲಿಗೆ ಲಾಕ್ ಆಗುತ್ತೆ. ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಕುಚ್ಚು ಕಟ್ಟಿ ತೋರಿಸ್ತೀನಿ. 3 ಚೈನ್ ಗ್ಯಾಪ್ಗೆ 57 ದಾರನ ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಪುಟ್ಟ ಸೈಜಲ್ಲಿ ನಾನು ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಇಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಕೊಡಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.